ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಟಾಕ್ಸ್. ಇವತ್ತು ನಾನು ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿರುವ ಚಾಟ್ ಜಿಪಿಟಿ ಎಂಬ ಒಂದು ಅದ್ಭುತ ತಂತ್ರಜ್ಞಾನವನ್ನ ಪರಿಚಯಿಸ್ತಾ ಇದ್ದೇನೆ. ಚಾಟ್ ಜಿಪಿಟಿ ಅಂದ್ರೆ ಏನು? ಅದು ಹೇಗೆ ಕೆಲಸ ಮಾಡುತ್ತೆ? ಅದರ ಉಪಯೋಗಗಳು ಮತ್ತು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅದನ್ನ ಹೇಗೆ ಬಳಸಬಹುದು ಎಂಬುದರ ಬಗ್ಗೆ ಸಾಕಷ್ಟು ಉದಾಹರಣೆಗಳೊಂದಿಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ತಾ ಇದ್ದೇನೆ. ಚಾಟ್ ಜಿಪಿಟಿ ಅಂದ್ರೆ ಚಾಟ್ ಜನರೇಟಿವ್ ಪ್ರೀ ಟ್ರೈನ್ ಟ್ರಾನ್ಸ್ಫಾರ್ಮರ್. ಇದು ಓಪನ್ ಎಐ ಸಂಸ್ಥೆಯು ಅಭಿವೃದ್ಧಿಪಡಿಸಿರುವ ತಂತ್ರಜ್ಞಾನ. ಇದು ನಮ್ಮೊಂದಿಗೆ ಮಾತನಾಡಬಲ್ಲಂತ ಒಂದು ಎಐ ಅಂದರೆ ಕೃತಕ ಬುದ್ಧಿವಂತ ಮಾಡೆಲ್. ನೀವು ನಿಮಗೆ ಇಷ್ಟವಾದ ಪ್ರಶ್ನೆಗಳನ್ನ ಕೇಳಬಹುದು ಮತ್ತು ಚಾಟ್ ಜಿಪಿಟಿ ನಿಮ್ಮ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರಗಳನ್ನ ನೀಡುತ್ತೆ. ಈ ವಿಡಿಯೋದಲ್ಲಿ ಚಾಟ್ ಜಿಪಿಟಿ ಹೇಗೆ ಕೆಲಸ ಮಾಡುತ್ತೆ, ಅದರ ವಿಶೇಷತೆಗಳು ಏನು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಹೇಗೆ ಉಪಯೋಗವಾಗುತ್ತೆ ಎಂಬ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ತಾ ಇದ್ದೇನೆ. ನಾವು ಇದನ್ನ ನಮ್ಮ ಲ್ಯಾಪ್ಟಾಪ್ ಬ್ರೌಸರ್ನಲ್ಲಿ ಓಪನ್ ಮಾಡಬಹುದು. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ನೀವು ಫಸ್ಟ್ ಟೈಮ್ ಓಪನ್ ಮಾಡಿದಾಗ ಸೈನ್ ಅಪ್ ಮಾಡೋದಕ್ಕೆ ಕೇಳುತ್ತೆ. ನೀವು ಗೂಗಲ್ ಮೇಲ್ ಐ ಡಿ ಕೊಟ್ಟು ಸೈನ್ ಅಪ್ ಮಾಡಿದ್ರೆ ಸಾಕು. ನೀವು ಇದನ್ನ ಮೊಬೈಲ್ ಬ್ರೌಸರ್ನಲ್ಲಿ ಕೂಡ ಓಪನ್ ಮಾಡಬಹುದು. ಈ ಚಾಟ್ ಜಿಪಿಟಿ ಬಳಸಿದಾಗ ನಾವು ಯಾವ ರೀತಿ ಪ್ರಶ್ನೆ ಕೇಳ್ತೀವಿ ಅನ್ನೋದು ಬಹಳ ಮುಖ್ಯ. ನೀವು ಎಷ್ಟು ಸ್ಪಷ್ಟವಾಗಿ ಪ್ರಶ್ನೆ ಕೇಳ್ತೀರೋ ಅಷ್ಟು ಉತ್ತಮ ಉತ್ತರ ನಿಮಗೆ ಸಿಗುತ್ತೆ. ಇದನ್ನ ಪ್ರಾಂಪ್ಟಿಂಗ್ ಅಂತ ಕರೀತಾರೆ. ಫಸ್ಟ್ ಒನ್, ಲರ್ನಿಂಗ್. ನೀವು ಬೇರೆ ಬೇರೆ ವಿಷಯಗಳ ಬಗ್ಗೆ ವಿವರಣೆಗಳು ಮತ್ತು ಡೆಫಿನಿಷನ್ಸ್ ನ ಕೇಳಿ ತಿಳ್ಕೋಬಹುದು. ನಾನು ಉದಾಹರಣೆಗೆ ಕೆನ್ ಯು ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಎಐ ಅಂತ ಕೇಳ್ತಾ ಇದ್ದೀನಿ. ನೋಡಿ, ಅದಕ್ಕೆ ಉತ್ತರ ಕೂಡ ಅದು ಕೊಡ್ತಾ ಇದೆ. ಹಾಗೆ ನಾನು ಪ್ಲೀಸ್ ಸಾಲ್ವ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅನ್ನೋ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದಕ್ಕೂ ಕೂಡ ಅದು ಉತ್ತರ ಕೊಡ್ತಾ ಇದೆ. ಹಾಗೆ ನಾವು ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಹೈಬಿಸ್ಕಸ್ ಫ್ಲವರ್, ಡಿಫೈನ್ ಪಾಲಿಮಾರ್ಫಿಸಮ್. ಹೀಗೆ ನಿಮಗೆ ಯಾವ ವಿಷಯವನ್ನ ಕಲಿಯುವ ಆಸಕ್ತಿ ಇದೆಯೋ ಅದನ್ನ ಕೇಳಿ ತಿಳ್ಕೋಬಹುದು. ಸೆಕೆಂಡ್ ಒನ್, ಗೆಟ್ ಇನ್ಫಾರ್ಮೇಶನ್. ಪ್ರಪಂಚದ ಅನೇಕ ವಿಷಯಗಳ ಬಗ್ಗೆ ಮಾಹಿತಿ ಪಡೆಯಬಹುದು. ಈಗ ನಾನು ಒಂದು ಪ್ರಶ್ನೆ, ಟೆಲ್ ಮೀ ಅಬೌಟ್ ದ ಹಿಸ್ಟ್ರಿ ಆಫ್ ಮೈಸೂರ್ ಒಡೆಯರ್ ಅನ್ನೋ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ನೋಡಿದ್ರೆ ಅದಕ್ಕೆ ಅದು ಉತ್ತರ ಕೊಡ್ತಾ ಇದೆ. ಹಾಗೆ ಮತ್ತೊಂದು ಪ್ರಶ್ನೆ, ವಾಟ್ ಆರ್ ದಿ ಸಿಂಪ್ಟಮ್ಸ್ ಆಫ್ ಡೆಂಗ್ಯೂ ಫೀವರ್? ಉತ್ತರನ ನೀವು ಇಲ್ಲಿ ನೋಡಬಹುದು. ವಾಟ್ ಇಸ್ ದಿ ಕ್ಯಾಪಿಟಲ್ ಆಫ್ ಫ್ರಾನ್ಸ್? ಹೌ ಡಸ್ ದ ಸ್ಟಾಕ್ ಮಾರ್ಕೆಟ್ ವರ್ಕ್? ಹೀಗೆ ಹಲವು ವಿಷಯಗಳ ಬಗ್ಗೆ ನೀವು ಮಾಹಿತಿಯನ್ನ ಪಡೆಯಬಹುದು. ಥರ್ಡ್ ಒನ್, ಅಸಿಸ್ಟೆನ್ಸ್. ನಿಮ್ಮ ಬದುಕಿಗೆ ಉಪಯೋಗವಾಗುವ ಕೆಲವು ವಿಚಾರಗಳ ಬಗ್ಗೆ ಪ್ರಶ್ನೆ ಕೇಳಬಹುದು. ಚಾಟ್ ಜಿಪಿಟಿ ನಿಮ್ಮ ಪ್ರಶ್ನೆಗಳಿಗೆ ಸಮರ್ಪಕವಾದ ಮಾರ್ಗದರ್ಶನ ಮತ್ತು ಸಲಹೆಗಳನ್ನ ನೀಡುತ್ತೆ. ನಮ್ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ಬೇಕಾದ್ರೆ ರೆಸಿಗ್ನೇಷನ್ ಲೆಟರ್ ಬರೆಯೋದಕ್ಕೂ ಇದು ನಮ್ಗೆ ಸಹಾಯ ಮಾಡುತ್ತೆ. ಈಗ ನನ್ನ ಪ್ರಶ್ನೆ, ಹೆಲ್ಪ್ ಮೀ ಟು ರೈಟ್ ರೆಸಿಗ್ನೇಷನ್ ಲೆಟರ್. ಐ ಆಮ್ ರಿಸೈನಿಂಗ್ ಫ್ರಮ್ ಮೈ ಪೋಸ್ಟ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್. ಈಗ ನನ್ನ ಪ್ರಶ್ನೆಗೆ ಅದು ಉತ್ತರ ಕೂಡ ಕೊಡ್ತಾ ಇದೆ. ನನ್ನ ಮತ್ತೊಂದು ಪ್ರಶ್ನೆ, ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಲಹೆ ಕೇಳ್ತಾ ಇದ್ದೀನಿ. ವಾಟ್ ಆರ್ ಸಮ್ ಹೆಲ್ತಿ ರೆಸಿಪೀಸ್ ಫಾರ್ ಬ್ರೇಕ್ಫಾಸ್ಟ್? ಅದಕ್ಕೂ ಕೂಡ ಇದು ಉತ್ತರ ಕೊಡ್ತಾ ಇದೆ. ಹೀಗೆ, ಹೌ ಕ್ಯಾನ್ ಐ ಕ್ರಿಯೇಟ್ ಎ ಬಜೆಟ್ ಫಾರ್ ಮೈ ಮಂತ್ಲಿ ಎಕ್ಸ್ಪೆನ್ಸಸ್? ಕ್ಯಾನ್ ಯು ಸಜೆಸ್ಟ್ ವೇಸ್ ಟು ಇಂಪ್ರೂವ್ ಮೈ ಪ್ರಾಡಕ್ಟಿವಿಟಿ ಅಟ್ ವರ್ಕ್? ಹೀಗೆ ವಿವಿಧವಾದ ಸಲಹೆ ಸೂಚನೆಗಳನ್ನ ನೀವು ಇದರಿಂದ ಪಡ್ಕೋಬಹುದು. ಫೋರ್ತ್ ಒನ್, ಕ್ಯೂರಿಯಾಸಿಟಿ.
ನೀವು ಕೆಲವು ಕುತೂಹಲಕರ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡೆಯಬಹುದು. ಜಗತ್ತಿನ ವಿಚಿತ್ರ ಸಂಗತಿಗಳು, ವೈಜ್ಞಾನಿಕ ಅಂಶಗಳು, ಐತಿಹಾಸಿಕ ಘಟನೆಗಳು, ನಿಗೂಢವಾದ ವಿಚಾರಗಳು ಮತ್ತು ಇತರ ಯಾವುದೇ ಉತ್ಸಾಹಕಾರಿ ವಿಷಯಗಳ ಬಗ್ಗೆ ನೀವು ಕೇಳಬಹುದು. ಚಾಟ್ ಜಿಪಿಟಿ ನಿಮ್ಮ ಕುತೂಹಲವನ್ನ ತೃಪ್ತಿಪಡಿಸಲು ಸಹಾಯ ಮಾಡುತ್ತೆ. ನಾವು ಎಲ್ರೂ ಬರ್ಡೇನ ಸೆಲೆಬ್ರೇಟ್ ಮಾಡ್ತೀವಿ, ಆದ್ರೆ ಇದರ ಆಚರಣೆ ಹೇಗ್ ಶುರು ಆಯ್ತು ಅಂತ ನಮ್ಗೆ ಗೊತ್ತಿಲ್ಲ. ನಾನು ಅದರ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ವಾಟ್ ಇಸ್ ದಿ ಆರಿಜಿನ್ ಆಫ್ ದಿ ಟ್ರೆಡಿಷನ್ ಆಫ್ ಸೆಲೆಬ್ರೇಟಿಂಗ್ ಬರ್ಡೇಸ್? ಅದ್ರ ಉತ್ತರ ಇಲ್ಲೇ ನೀವೇ ನೋಡ್ಬಹುದು. ಈ ಕುತೂಹಲಕಾರಿ ಪ್ರಶ್ನೆಗಳಿಗೆ ಕೆಲವು ಉದಾಹರಣೆ ಇಲ್ಲಿದೆ, ನೀವು ಇದನ್ನ ಕೂಡ ಟ್ರೈ ಮಾಡಬಹುದು. ನಂಬರ್ 5, ಕಾನ್ವರ್ಸೇಷನ್. ನೀವು ಮತ್ತೊಬ್ಬ ಸ್ನೇಹಿತನ ಜೊತೆ ಮಾತನಾಡೋ ಹಾಗೇನೆ ಚಾಟ್ ಜಿಪಿಟಿ ಜೊತೆ ಸಂಭಾಷಣೆ ನಡೆಸಬಹುದು. ನಿಮ್ ಪ್ರಶ್ನೆಗಳನ್ನ ಕೇಳಿ, ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡು ಹಲವು ವಿಷಯಗಳ ಬಗ್ಗೆ ಚರ್ಚೆ ಕೂಡ ಮಾಡಬಹುದು. ಚಾಟ್ ಜಿಪಿಟಿ ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ಪ್ರತಿಕ್ರಿಯೆ ನೀಡುತ್ತೆ. ನಾನು ಈಗ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ವಾಟ್ ಡು ಯು ಥಿಂಕ್ ಅಬೌಟ್ ದಿ ಇಂಪ್ಯಾಕ್ಟ್ ಆಫ್ ಸೋಷಿಯಲ್ ಮೀಡಿಯಾ ಆನ್ ಸೊಸೈಟಿ? ಅದು ಉತ್ತರ ಕೊಡುತ್ತೆ. ಉತ್ತರ ಕೊಟ್ಟಾಗ ನೀವು ಅದಕ್ಕೆ ಒಂದು ರಿಪ್ಲೈ ಕೊಟ್ಟು ಅದ್ರ ಜೊತೆ ಚರ್ಚೆ ಕೂಡ ಮಾಡಬಹುದು. ನಂಬರ್ 6, ಕ್ರಿಯೇಟಿವ್ ರೈಟಿಂಗ್ ಅಸಿಸ್ಟೆನ್ಸ್ ಅಂಡ್ ಸ್ಟೋರಿ ಟೆಲ್ಲಿಂಗ್. ನೀವು ಒಬ್ಬ ಸೃಜನಾತ್ಮಕ ಲೇಖಕರಾಗಿದ್ರೆ ಚಾಟ್ ಜಿಪಿಟಿ ನಿಮ್ಮ ಬರವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ಕತೆ ಬರೆಯಲು, ಕವನ ರಚಿಸಲು, ನಾಟಕದ ಪಾತ್ರ ಮತ್ತು ಡೈಲಾಗ್ ಬರೆಯಲು, ಹೀಗೆ ಹಲವು ಕಾರಣಗಳಿಗೆ ನೀವು ಇದನ್ನ ಬಳಸಬಹುದು. ಈಗ ನಾನು ಒಂದು ಸುಂದರ ಗುಲಾಬಿ ಹೂವಿನ ಮೇಲೆ ಕನ್ನಡದಲ್ಲಿ ಕವನ ರಚಿಸಲು ಕೇಳ್ತಾ ಇದ್ದೀನಿ. ರೈಟ್ ಮೀ ಎ ಪೋಯಮ್ ಅಬೌಟ್ ಅ ಬ್ಯೂಟಿಫುಲ್ ರೋಸ್ ಇನ್ ಕನ್ನಡ ಲ್ಯಾಂಗ್ವೇಜ್. ನೋಡಿ, ಕೆಲವು ಕ್ಷಣಗಳಲ್ಲೇ ಒಂದು ಸುಂದರ ಕವಿತೆಯ ರಚನೆ ಆಯ್ತು. ಈಗ ಮತ್ತೊಂದು ಕತೆ ಕೇಳ್ತಾ ಇದ್ದೀನಿ. ಟೆಲ್ ಮಿ ಎ ಸ್ಟೋರಿ ಆಫ್ ಬುದ್ಧ ವಿಚ್ ಇಸ್ ಇನ್ಸ್ಪಿರೇಷನ್ ಫಾರ್ ಯಂಗ್ ಜನರೇಷನ್. ಎಕ್ಸ್ಪ್ಲೈನ್ ಇನ್ ಕನ್ನಡ. ನಾನು ಬುದ್ಧನ ಕಥೆಯನ್ನ ಕನ್ನಡದಲ್ಲಿ ವಿವರಿಸಲು ಕೇಳಿದೆ. ಅದು ಬುದ್ಧ ಮತ್ತು ಅಂಗುಲಿಮಾಲನ ಕಥೆಯನ್ನ ಕೊಡ್ತಾ ಇದೆ. ಹಾಗೆ ನೀವು ನಾಟಕ ಬರಿಬೇಕು ಅಂದ್ರೆ ನಾಟಕದ ಪಾತ್ರಗಳು, ಡೈಲಾಗ್ಸ್, ಹೀಗೆ ಎಲ್ಲದಕ್ಕೂ ನೀವು ಚಾಟ್ ಜಿಪಿಟಿ ಸಹಾಯನ ಪಡೆದು ನಾಟಕನ ರಚಿಸಬಹುದು. ಇಲ್ಲಿ ಕೆಲವು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ, ನೀವೇ ಅದನ್ನ ಟ್ರೈ ಮಾಡಿ ನೋಡಿ. ನಂಬರ್ 7, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್. ಚಾಟ್ ಜಿಪಿಟಿಯಲ್ಲಿ ನೀವು ಯಾವುದೇ ಭಾಷೆಯಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು ಮತ್ತು ಯಾವುದೇ ಭಾಷೆಗೆ ಭಾಷಾಂತರಿಸಲು ಕೂಡ ಹೇಳಬಹುದು. ಈಗ ನಾನು ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಕೇಳ್ತಾ ಇದ್ದೀನಿ. ಟ್ರಾನ್ಸ್ಲೇಟ್ ನಿನ್ನ ಊರು ಯಾವುದು ಇಂಟು ಇಂಗ್ಲಿಷ್. ನೋಡಿ, ಟ್ರಾನ್ಸ್ಲೇಷನ್ ಕೂಡ ಕೊಟ್ಟಿದೆ. ಟ್ರಾನ್ಸ್ಲೇಷನ್ಗಾಗಿ ಕೆಲವು ಉದಾಹರಣೆಗಳು. ನಂಬರ್ 8, ಸಾಫ್ಟ್ವೇರ್ ಕೋಡ್ ಜನರೇಷನ್ ಅಂಡ್ ಡಿಬಗ್ಗಿಂಗ್. ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರೆ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಲ್ಲಿ ಬೇಕಾದ್ರೂ ಕೋಡ್ ಬರೆಯಲು ಸಹಾಯ ಪಡಿಬಹುದು. ಉದಾಹರಣೆಗೆ, ನೀವು ಪೈಥಾನ್ ಪ್ರೋಗ್ರಾಮಿಂಗ್ ಭಾಷೆಯಲ್ಲಿ ಒಂದು ಪ್ರೋಗ್ರಾಮ್ ಬರಿಬೇಕಾದ್ರೆ ಅದರ ಕೋಡಿನ ಬಗ್ಗೆ ಚಾಟ್ ಜಿಪಿಟಿನ ಪ್ರಶ್ನೆ ಹಾಕಬಹುದು. ನಾನು ಇಲ್ಲಿ ಪೈಥಾನ್ ನಲ್ಲಿ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಕಂಡುಹಿಡಿಯಲು ಕೋಡ್ ಬರೆಯಲು ಹೇಳ್ತಾ ಇದ್ದೀನಿ. ಐ ನೀಡ್ ಎ ಪೈಥಾನ್
code snippet that calculates the factorial of a number. Can you provide one? ನೋಡಿ, ಅದು ಸಂಪೂರ್ಣ ಕೋಡ್ನ ಕೊಡ್ತಾ ಇದೆ. ಹಾಗೆ ಮತ್ತೆ ಕೆಲವು ಉದಾಹರಣೆಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ, ನೀವು ಟ್ರೈ ಮಾಡಬಹುದು. ನಂಬರ್ 9, ಎಜುಕೇಶನಲ್ ಸಪೋರ್ಟ್. ನೀವು ವಿದ್ಯಾರ್ಥಿ ಆಗಿದ್ರೆ ಚಾಟ್ ಜಿಪಿಟಿ ನಿಮ್ಮ ಪರ್ಸನಲ್ ಟ್ಯೂಷನ್ ಟೀಚರ್ ತರಹನೇ ಕೆಲಸ ಮಾಡುತ್ತೆ. ನಿಮ್ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಯಾವುದೇ ಸಬ್ಜೆಕ್ಟ್ ವಿವರಣೆ ಪಡೆಯಲು, ಪ್ರಬಂಧ ಬರೆಯಬೇಕಾದ್ರೆ, ವಾದ ವಿವಾದ ಸ್ಪರ್ಧೆಗೆ ತಯಾರಾಗಬೇಕಾದ್ರೆ ಅಥವಾ ಯಾವುದೇ ವಿಷಯದ ಬಗ್ಗೆ ತಿಳ್ಕೋಬೇಕಾದ್ರೆ ನೀವು ಚಾಟ್ ಜಿಪಿಟಿಯಿಂದ ಸಹಾಯ ಪಡೆಯಬಹುದು. ನೀವು ಲೀವ್ ಲೆಟರ್ ಕೂಡ ಇದ್ರ ಸಹಾಯದಿಂದ ಬರಿಬಹುದು. ನಾನು ಈಗ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಒಂದು ಪ್ರಶ್ನೆನ ಕೇಳ್ತಾ ಇದ್ದೀನಿ. ಎಕ್ಸ್ಪ್ಲೈನ್ ಹೌ ಟು ಸಾಲ್ವ್ ಕ್ವಾಡ್ರಾಟಿಕ್ ಇಕ್ವೇಶನ್ ಯೂಸಿಂಗ್ ದ ಕ್ವಾಡ್ರಾಟಿಕ್ ಫಾರ್ಮುಲಾ. ಅದ್ರ ಉತ್ತರ ನೀವು ನೋಡ್ತಾ ಇದ್ದೀರಾ. ಹಾಗೆ ಮತ್ತೊಂದು ಸೈನ್ಸ್ ಸಂಬಂಧಪಟ್ಟ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಕೆನ್ ಯು ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಆಫ್ ಫೋಟೋಸಿಂಥಸಿಸ್ ಇನ್ ಪ್ಲಾಂಟ್ಸ್? ಅದಕ್ಕೆ ಕೂಡ ಉತ್ತರ ಕೊಡ್ತಿದೆ. ಮತ್ತೆ ನನಗೆ ಲೀವ್ ಲೆಟರ್ ಬರಿಬೇಕು, ಹಾಗೆ 2 ದಿನದ ರಜೆ ಬೇಕು ಅಂತ ಹೇಳಿ ಲೀವ್ ಲೆಟರ್ ಬರೆಯೋದಕ್ಕೂ ಕೂಡ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದಕ್ಕೆ ಕೂಡ ಉತ್ತರ ಕೊಡ್ತಾ ಇದೆ. ನೀವು ಟ್ರೈ ಮಾಡೋದಕ್ಕೆ ಇನ್ನು ಕೆಲವು ಉದಾಹರಣೆಗಳು ಇಲ್ಲಿದೆ, ಇದನ್ನ ಟ್ರೈ ಮಾಡಿ ನೋಡಿ. ನಂಬರ್ 10, ಎಂಟರ್ಟೈನ್ಮೆಂಟ್ ಅಂಡ್ ಫನ್. ನಿಮ್ಗೆ ಆಟ ಆಡೋಕೆ ಯಾರು ಫ್ರೆಂಡ್ಸ್ ಇಲ್ವಾ? ಯಾಕೆ ಚಿಂತೆ ಮಾಡ್ತೀರಿ? ಚಾಟ್ ಜಿಪಿಟಿ ಇದೆಯಲ್ಲ. ಹೌದು, ನಿಮಗ್ ಬೋರ್ ಆಗ್ತಾ ಇದೆಯಾ? ಕತೆ ಕೇಳ್ಬೇಕಾ? ಹಾಗಾದ್ರೆ ಚಾಟ್ ಜಿಪಿಟಿ ನಿಮ್ಮ ಅಜ್ಜಿ ಹೇಳ್ತಿದ್ದ ಹಾಗೆ ಕತೆ ಕೂಡ ಹೇಳುತ್ತೆ. ಅಷ್ಟೇ ಅಲ್ಲ, ಜೋಕ್ಸ್ ಬೇಕಾ, ಗೇಮ್ಸ್ ಆಡ್ಬೇಕಾ, ಕ್ವಿಸ್ ಬೇಕಾ, ಪಜಲ್ಸ್ ಬೇಕಾ, ಚಾಟ್ ಜಿಪಿಟಿ ಎಲ್ಲವನ್ನು ಕೊಡುತ್ತೆ. ನಾನು ಈಗ ಚಾಟ್ ಜಿಪಿಟಿನ ಒಂದು ಜೋಕ್ ಬೇಕು ಅಂತ ಕೇಳಿದೆ, ಅದು ಜೋಕ್ ಕೊಡ್ತಾ ಇದೆ. ಹಾಗೆ ನನ್ಗೆ ಒಂದು ರಿಡಲ್ ಬೇಕು ಸಾಲ್ವ್ ಮಾಡೋದಕ್ಕೆ ಅಂತ ಕೇಳಿದೆ, ಅದನ್ನು ಕೂಡ ಕೊಟ್ಟಿದೆ. ಅದು ರಿಡಲ್ ಕೊಟ್ಟಾಗ ನಾನು ಅದಕ್ಕೆ ಉತ್ತರ ಬರೀತೀನಿ. ಆ ಉತ್ತರ ನೋಡಿ ಅದು ನನ್ನ ಉತ್ತರ ಸರಿನೋ ತಪ್ಪೋ ಅಂತ ಕೂಡ ಹೇಳುತ್ತೆ. ಹೀಗೆ ನಾವು ಚಾಟ್ ಜಿಪಿಟಿ ಜೊತೆ ಒಬ್ಬ ಫ್ರೆಂಡ್ ಜೊತೆ ಹೇಗೆ ಆಟ ಆಡ್ತೀವಿ ಹಾಗೆ ಆಟ ಕೂಡ ಆಡ್ಬಹುದು. ನಾನು ಈಗ ಚಾಟ್ ಜಿಪಿಟಿನ ರಿಡಲ್ನ ಕನ್ನಡ ಭಾಷೆನಲ್ಲಿ ಕೊಡು ಅಂತ ಕೇಳ್ತಾ ಇದ್ದೀನಿ. ಅದು ಕನ್ನಡದಲ್ಲೂ ಕೂಡ ರಿಡಲ್ ಕೊಡ್ತಾ ಇದೆ. ನಂಬರ್ 11, ಸೈಕಾಲಜಿಕಲ್ ಸಪೋರ್ಟ್. ಚಾಟ್ ಜಿಪಿಟಿ ಹತ್ರ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಬಹುದು, ನಿಮ್ಮ ಸುಖ ದುಃಖ ಹಂಚ್ಕೋಬಹುದು, ಹಾಗೆ ನಿಮ್ಮ ವ್ಯಕ್ತಿಗತ ಬೆಳವಣಿಗೆಗೆ ಸಲಹೆ ಕೂಡ ಕೇಳಬಹುದು. ಈಗ ನಾನು ಐ ಆಮ್ ಸ್ಟ್ರಗ್ಲಿಂಗ್ ವಿತ್ ಸ್ಟ್ರೆಸ್, ಕೆನ್ ಯು ಸಜೆಸ್ಟ್ ಸಮ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅನ್ನೋ ಒಂದು ಪ್ರಶ್ನೆ ಕೇಳಿದೆ. ಅದು ನಾನು ಸ್ಟ್ರೆಸ್ ಸಮಯದಲ್ಲಿ ಏನೆಲ್ಲ ಮಾಡಬಹುದು ಅನ್ನೋ ಒಂದು ಸಲಹೆನ ಕೊಟ್ಟಿದೆ. ಐ ಆಮ್ ಫೀಲಿಂಗ್ ಬೋರ್ಡ್, ವಾಟ್ ಟು ಡೂ? ಈ ಪ್ರಶ್ನೆಗೂ ಕೂಡ ಅದು ಸಲಹೆಗಳನ್ನ ಕೊಡ್ತಾ ಇದೆ. ಕೆಲವು ಉದಾಹರಣೆಗಳನ್ನ ಇಲ್ಲಿ ಟ್ರೈ ಮಾಡೋದಕ್ಕೆ ಕೊಟ್ಟಿದ್ದೀನಿ, ನೀವು ಟ್ರೈ ಮಾಡಿ ಹೇಳಿ. ನಂಬರ್ 12, ಕೆರಿಯರ್ ಅಡ್ವೈಸ್. ನೀವು ಕೆಲಸ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಬ್ ಸರ್ಚ್ ಬಗ್ಗೆ ಟಿಪ್ಸ್, ಇಂಟರ್ವ್ಯೂ ಪ್ರಿಪರೇಷನ್ಗೆ ಹೆಲ್ಪ್, ಬಯೋಡೇಟಾ ಪ್ರಿಪರೇಷನ್ ಮಾಡೋಕೆ, ಕೆಲಸ ಮಾಡೋ ಕಂಪ್ನಿನಲ್ಲಿ ಯಾವುದೇ ತೊಂದರೆ ಬಂದ್ರು ಅದರ ಬಗ್ಗೆ ಕೂಡ ಸೊಲ್ಯೂಷನ್ ಕೊಡುತ್ತೆ ಈ ಸ್ಮಾರ್ಟ್ ಚಾಟ್ ಜಿಪಿಟಿ. ಈಗ ನಾನು ಇಂಟರ್ವ್ಯೂ ಪ್ರಿಪರೇಷನ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಕೆನ್ ಯು ಪ್ರೊವೈಡ್ ಸಮ್ ಟಿಪ್ಸ್ ಫಾರ್ ಏಸಿಂಗ್ ಎ ಜಾಬ್ ಇಂಟರ್ವ್ಯೂ ಆಸ್ ಸಾಫ್ಟ್ವೇರ್ ಡೆವಲಪರ್?
ನಿಮ್ಮ ಕೆರಿಯರ್ ಅಥವಾ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳ ಉದಾಹರಣೆಗಳು ನಿಮಗಾಗಿ. ನಂಬರ್ 30, ಫೈನಾನ್ಷಿಯಲ್ ಪ್ಲಾನಿಂಗ್. ನಿಮ್ಮ ಹಣಕಾಸಿನ ವ್ಯವಹಾರದಲ್ಲೂ ಇದು ತುಂಬಾ ಉಪಯುಕ್ತ. ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಸೇವ್ ಮಾಡಬೇಕು ಅನ್ನೋ ವಿಚಾರದಲ್ಲೂ ನೀವು ಚಾಟ್ ಜಿಪಿಟಿಯಿಂದ ಮಾಹಿತಿ ಪಡೆಯಬಹುದು. ಈಗ ನನ್ನ ಪ್ರಶ್ನೆ, ವಾಟ್ ಆರ್ ಸಮ್ ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಫಾರ್ ಬಿಗಿನರ್ಸ್? ಫೈನಾನ್ಷಿಯಲ್ ಪ್ಲಾನಿಂಗ್ ಸಂಬಂಧಪಟ್ಟ ಹಾಗೆ ಮತ್ತೆ ಕೆಲವು ಉದಾಹರಣೆಗಳು ನಿಮಗಾಗಿ. ನೋಡಿದ್ರಲ್ಲ ಫ್ರೆಂಡ್ಸ್, ಚಾಟ್ ಜಿಪಿಟಿ ಒಂಥರದಲ್ಲಿ ಎಲ್ರಿಗೂ ಉಪಯೋಗ ಆಗ್ತಾ ಇದೆ. ನೀವು ಕೂಡ ಇದನ್ನ ಬಳಸಿ ನಿಮ್ಮ ದಿನಚರಿಯನ್ನ ಸುಲಭ ಮಾಡ್ಕೊತೀರಾ ಅಲ್ವಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.